ಮಳವಳ್ಳಿ ಪಟ್ಟಣದ ಕೋಟೆ ಶ್ರೀರಾಮ ಮಂದಿರದಲ್ಲಿ ಹುಣ್ಣಿಮೆ ಹಾಗೂ ಶ್ರೀರಾಮನವಮಿ ಪ್ರಯುಕ್ತ ಸತ್ಯನಾರಾಯಣ ಪೂಜೆ ಹಾಗೂ ಶ್ರೀರಾಮನ ಪೂಜೆ ವಿಜೃಂಭಣೆಯಿಂದ ನಡೆಸಲಾಯಿತು. ಪಟ್ಟಣದ ನೂರಾರು ಭಕ್ತರು ಪುರಾತನ ಕಾಲ ಶ್ರೀರಾಮ ಮಂದಿರಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ಹಿರಿಯ ವಕೀಲ ಸುಬ್ಬಕೃಷ್ಣಮೂರ್ತಿ ಮಾತನಾಡಿ, ಪುರಾತನ ಕಾಲದ ಶ್ರೀರಾಮ ಮಂದಿರದಲ್ಲಿ 131ನೇ ವರ್ಷದ ರಾಮನವಮಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸುತ್ತಿದ್ದು, ಅಪಾರ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದ್ದು, ಎಲ್ಲರಿಗೂ ದೇವರು ಆರೋಗ್ಯ ನೀಡಲಿ, ರೈತರಿಗೆ ಸದಾಕಾಲ ಮಳೆ ಬೆಳೆಯಾಗಲಿ ಎಂದು ತಿಳಿಸಿದರು. ಇದೇ ವೇಳೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಅನಂತಕುಮಾರ್, ಪ್ರಸಾದ್, ಗುಂಡೂರಾವ್ ಸೇರಿ ಹಲವರು ಭಾಗಿಯಾಗಿದ್ದರು. ಈ ದಿನ ಸತ್ಯನಾರಾಯಣ ಪೂಜೆ ಮತ್ತು ಶ್ರೀರಾಮ ಕಾರ್ಯಕ್ರಮ ಆಗಮನಂದಿ ಸಭೆಯಲ್ಲಿ ಕೋಟೆ ರಾಮ ಮಂದಿರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಮತ್ತು ಎಲ್ಲ ಭಕ್ತಾದಿಗಳು ಸಹಕರಿಸಿ ಸತ್ಯನಾರಾಯಣ ಪೂಜೆ ಮತ್ತು ಶ್ರೀರಾಮನ ದರ್ಶನ ಮಾಡಿ ಪ್ರಸಾದವನ್ನು ಎಲ್ಲ ಮಾಡಿದ್ದಾರೆ. ಇದು ಭಾಳ ಐತಿಹಾಸಿಕವಾದ ಒಂದು ರಾಮ ಮಂದಿರ. ಯಾಕೆಂದರೆ ಸುಮಾರು 131ನೇ ವರ್ಷದ ಫಂಕ್ಷನನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರಿಗೂ ರಾಮನು ಆಯುರಾರೋಗ್ಯ ಕೊಟ್ಟು ಮಳೆ ಸಮೃದ್ಧಿಯಲ್ಲಿ ಆಗಿ ಬೆಳೆಯೆಲ್ಲ ಬೆಳೆದು ಚೆನ್ನಾಗಿ ರೈತರಿಗೆ ಅನುಕೂಲ ಆಗಬೇಕು. ಮತ್ತು ಎಲ್ಲರಿಗೂ ಆರೋಗ್ಯನೂ ಸಹ ರಾಮದೇವರು ಕಾಪಾಡಿ ಅಂತೇಳಿ ನಮ್ಮೆಲ್ಲ ಪರವಾಗಿ ದೇವರಿಗೆ ಪ್ರಾರ್ಥಿಸಬೇಕು. ಜೈ ಶ್ರೀರಾಮ್, ಜೈ ಸತ್ಯನಾರಾಯಣ.